ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡಿ ತೋರಿಸ್ತಾ ಇರೋದು ಕರಿಬೇವಿನ ಚಟ್ನಿ ಪುಡಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಹಂಚಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಬಟ್ಲದಲ್ಲೇ ಒಂದು ಬಟ್ಲು ಕರಿಬೇವು ತೊಗೋತಾ ಇದ್ದೀನಿ. ಅದು ಕರಿಬೇವು ಹಾಕ್ಕೊಂಡು ಈ ಥರ ಚುಚ್ಚುಕದಿಂದ ಚೆನ್ನಾಗಿ ಕಾಯಿಸ್ಕೊಂಡು ಹುರಿಬೇಕು. ಉರಿ ಸಣ್ಣ ಉರಿ ಇರಲಿ. ಈ ಥರ ಎಲ್ಲ ಬಿಡಿ ಬಿಡಿಯಾಗಿ ಚುಚ್ಚುಕುದ್ಲೆ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಗರಿ ಗರಿಯಾಗಿ ಒಂದೆರಡು ನಿಮಿಷ ಹುರ್ಕೋಬೇಕು. ಕರಿಬೇವನ್ನ ಗರಿ ಗರಿ ಆಗಬೇಕದು, ಅಂದರೆ ಪುಡಿ ಚೆನ್ನಾಗಿ ಬರುತ್ತೆ. ಚಟ್ನಿ ಪುಡಿ ಇದು ತುಂಬಾ ರುಚಿಯಾಗಿರುತ್ತೆ ನೋಡಿರಿ. ಕರಿಬೇವಿನ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಮತ್ತು ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಹೆಲ್ದಿ. ಇದು ಕರಿಬೇವಿನ ಚಟ್ನಿ ಪುಡಿ ಮತ್ತು ಡಯಾಬಿಟಿಸ್ನವ್ರಿಗೂ ಇದು ಭಾಳ ಒಳ್ಳೆಯದು. ಇವಾಗ ಮತ್ತು ಅದೇ ಹಂಚಿಗೆ ಒಂದು ಬಟ್ಲು, ಸಣ್ಣ ಬಟ್ಲದಲ್ಲೇ ಒಂದು ಬಟ್ಲು ಕಡಲೆಬೇಳೆ ಹಾಕ್ಕೊಂಡು ಒಂದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಕರಿಬೇವಿನ ಚಟ್ನಿ ಪುಡಿ ಮತ್ತು ಬಾಣತಿಯರು ಕೂಡ ತುಂಬ ಒಳ್ಳೆಯದು. ಇದು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋಕೆ ತುಂಬ ಒಳ್ಳೆಯದು ಇದು. ಇವಾಗ ಇದನ್ನು ಕಡಲೆಬೇಳೆನ ಹುರಿದು ಅದೇ ಪುಟ್ಟಿಗೆ ತಕ್ಕೋತಾ ಇದ್ದೀನಿ ನೋಡಿ. ಅರ್ಧ ಬಟ್ಲು ಉದ್ದಿನಬೇಳೆ, ಸಣ್ಣ ಬಟ್ಲದಲ್ಲೇ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡ್ರಲ್ಲ, ಕಡಲೆಬೇಳೆದು ಅರ್ಧ ಹಾಕ್ಕೋಬೇಕು. ಉದ್ದಿನಬೇಳೆನೂ ಒಂದು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಹುಡ್ಕೊಂಡು ತಕ್ಕೋಬೇಕು. ಸ್ವಲ್ಪ ಕೆಂಪಾಗಬೇಕು ಉದ್ದಿನಬೇಳೆ ನೋಡಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ, ಉದ್ದಿನಬೇಳೆ ಘಮ ಬರ್ತಾಯಿದೆ. ಇವಾಗ ತಕ್ಕೋತಾ ಇದ್ದೀನಿ. ಮತ್ತು ಒಂದು ಚಮಚ ಹವಿಜ, ಒಂದು ಚಮಚ ಜೀರಿಗೆ, ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಸೋಸಿ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿಸ್ಕೊಳ್ಳಿ. ಒಂದು ಸ್ವಲ್ಪ ಕಾಯಿಸ್ಕೊಂಡು ಹುರ್ಕೊಡ್ರಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಹಿಂಗು ಸೇರಿಸ್ಕೊತಾ ಇದ್ದೀನಿ. ಹಿಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಹುರಿರಿ. ಇವಾಗ ಗ್ಯಾಸನ್ನ ಹುರಿದು ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆರಿಸಿದ ಮೇಲೆ ಅದಕ್ಕೆ ಆಗಲ್ಲ ಹುರಿದಿಟ್ಕೊಂಡಿದ್ರಲ್ಲ ಎಲ್ಲನೂ ಇದೇ ಹಂಚಿಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಇದೇ ಹಂಚಿಗೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ನೋಡಿ, ಕರಿಬೇವನ್ನ ಕೈಯಿಂದ ಮುರಿದ್ರೆ ಈ ಥರ ಸೌಂಡ್ ಬರಬೇಕು, ಅಂದರೆ ಕ್ರಿಸ್ಪಿಯಾಗಿರ್ತಾವೆ ಇವು. ಕೈಲಿ ಈ ಥರ ಮುರಿದ್ರೆ ಪುಡಿ ಪುಡಿ ಆಗಬೇಕದು, ಆ ಥರ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ ಅದೆಲ್ಲ ತಣ್ಣಗಾಯ್ತಲ್ಲ, ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, 2 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದು ತೀರಾ ನೈಸ್ ಬೇಡ, ಒಂದು ಸ್ವಲ್ಪ ತರಿ ತರಿಯಾಗಿರಲಿ. ಯಾಕಂದರೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಅವು ತರಿ ತರಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ನೈಸ್ ಆದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಅದಕ್ಕೆ ಈ ಥರ ಹದ ಇರಲಿ ನೋಡಿ. ನಾನು ಈ ಥರ ಮಾಡ್ಕೊಂಡು ನೋಡಿ. ಇವಾಗ ಈ ಪುಡಿ ರೆಡಿ ಆಯಿತು, ಬಟ್ಲಿಗೆ ತಕ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ನೋಡಿ ಕರಿಬೇವಿನ ಪುಡಿ. ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.